ಅಚ್ಚರಿಯ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ರೆಬಲ್ ನಾಯಕಿ ಸುಮಲತಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಡಿಕೆ ಬ್ರದರ್ಸ್ಗೆ ಡಿಚ್ಚಿ ಹೊಡೆಯೋಕೆ ಕೇಸರಿ ಪಡೆ ಮೆಗಾ ಪ್ಲಾನ್ ಒಂದನ್ನು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ರೆಬಲ್ ನಾಯಕಿ ಸುಮಲತಾ ಈ ಬಾರಿ ಲೋಕಸಭಾ ಚುನಾವಣೆಗೆ ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ತುಂಬಾನೇ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇದರ ನಡುವೆ ಬಿಜೆಪಿ ನಾಯಕರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡಿಕೆ ಬ್ರದರ್ಸ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ. ಸಂಸದ ಡಿಕೆ ಸುರೇಶ್ಗೆ ಟಫ್ ಆಗ್ತಾರ ರೆಬಲ್ ಲೇಡಿ? ಹಾಗಾದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಕಮಲ ತಂತ್ರವನ್ನ ಹೆಣಿತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಸುಮಲತಾ ನಿಲ್ಲಿಸೋಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಸುಮಲತಾ ಕಣಕ್ಕಿಳಿಸುವಂತೆ ರಾಜ್ಯ ನಾಯಕರಿಂದ ಮನವಿ ಕೂಡ ಆಗಿದೆ. ಸುಮಲತಾ ಮನವೊಲಿಕೆಗೆ ಖುದ್ದು ಅಮಿತ್ ಶಾ ಅವರೇ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸೋತ್ರೂ ರಾಜ್ಯಸಭೆ ಟಿಕೆಟ್ ನೀಡೋದಾಗಿ ಸುಮಲತಾಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಂಡ್ಯ ಬಿಟ್ಕೊಡೋಕೆ ಐರನ್ ಲೇಡಿ ಸುಮಲತಾ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಹಿಡಿತ ಉಳಿಸಿಕೊಳ್ಳೋಕೆ HDK ಒಂದ್ ಕಡೆಯಲ್ಲಿ ಪಟ್ಟು ಹಿಡಿದಿದ್ದಾರೆ. ದೊಡ್ಡಗೌಡರ ಮಾತಿಗೆ ಕಟ್ಟು ಬಿದ್ದ ಬಿಜೆಪಿ ಹೈಕಮಾಂಡ್ ಗೌಡರಿಗಾಗಿ ಸುಮಲತಾ ಮನವೊಲಿಕೆಗೆ ಅಮಿತ್ ಶಾ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಂತ ಹೇಳ್ತಾ ಇದ್ದ ಹಾಗೇನೆ, ಆ ಪ್ರಸ್ತಾಪ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೇನೆ ಎಲ್ರಿಗೂ ಕಾಡಿದಂತ ಪ್ರಶ್ನೆ, ಹೇಗೆ ಹಾಗಿದ್ರೆ ಕ್ಷೇತ್ರಗಳನ್ನ ಹಂಚಿಕೆ ಮಾಡ್ಕೊಳ್ತಾರೆ ಅಂತ. ಅದರಲ್ಲೂ ಪ್ರಮುಖವಾಗಿ ಹೈಲೈಟ್ ಆಗಿದ್ದು, ಎಲ್ಲರ ಗಮನ ಸೆಳೀತಾ ಇದ್ದಿದ್ದು ಮಂಡ್ಯನೇ. ಮಂಡ್ಯ ಹಾಗಿದ್ರೆ ಬಿಜೆಪಿಗೆ ಬಿಟ್ಕೊಡ್ತಾರಾ ಅಥವಾ JDSನವರು ಉಳಿಸ್ಕೊಳ್ತಾರಾ, ಈ ಪ್ರಶ್ನೆ ಇತ್ತು. ಅದರ ಜೊತೆಗೆ ಸುಮಲತಾ ಅವರು ಕಳೆದ ಬಾರಿ ಕೂಡ ಎಷ್ಟು ಟಫ್ ಇತ್ತು ಅನ್ನೋದನ್ನ ಎಲ್ಲರೂ ನೆನಪಿಸ್ಕೊಳ್ಬೇಕಾಗತ್ತೆ. ಸ್ವಾಭಿಮಾನದ ಹೆಸರಿನಲ್ಲಿ ಗೆದ್ದು ಬೀಗಿದ್ರು. ಹಾಗಾಗಿ ಈ ಬಾರಿ ಅವರನ್ನು ಸೈಡ್ ಲೈನ್ ಮಾಡೋ ಹಾಗಿಲ್ಲ, ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾಗತ್ತೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಸರ್ಕಸ್ ಮಾಡ್ತಾ ಇದೆ. ಹೀಗಿರ್ಬೇಕಾದ್ರೆ DK ಸುರೇಶ್ ಅವರ ವಿರುದ್ಧವಾಗಿ ಅವರನ್ನ ನಿಲ್ಲಿಸುವುದು ಬೆಟರ್ ಅನ್ನುವಂಥದ್ದು ಬಿಜೆಪಿಗೆ ಅನಿಸಿದೆ. ಆ ಕಾರಣಕ್ಕಾಗಿ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ನಿಲ್ಲಿ ಅಂತ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗ ಬಿಜೆಪಿ ಏನೋ ಪ್ಲಾನ್ ಮಾಡ್ಕೊಂಡಿದೆ ಸುಮಲತಾ ಅವರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರ ಅಪೋಸಿಟ್ನಲ್ಲಿ ನಿಲ್ಲಿಸಬೇಕು ಅಂತ. ಬಟ್ ಸುಮಲತಾ ಅವರ ಲೆಕ್ಕಾಚಾರ ಏನಿದೆ, ಇದಕ್ಕೆ ಅಷ್ಟು ಸಲೀಸಾಗಿ ಒಪ್ಕೊಳ್ತಾರಾ? ಒಪ್ಕೊಂಡಿಲ್ಲ ಅಂದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು, ಮತ್ತು ಒಪ್ಪಿಕೊಂಡ್ರೆ? ನೀತಿ ಮಂಡ್ಯ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲೇ ಸ್ಪರ್ಧೆಯನ್ನ ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ತಮ್ಮ ಆಪ್ತ ಬಳಗ ಮತ್ತೆ ಅಲ್ಲಿರುವಂತಹ ತಮ್ಮ ಬೆಂಬಲಿಗರ ಜೊತೆ ಬೆಂಗಳೂರಿನ ನಿವಾಸದಲ್ಲಿ ಸಭೆಯನ್ನು ನಡೆಸಿದ್ರು. ಆದ್ರೆ ಈಗ JDS ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಹಾಸನ ಮಂಡ್ಯ ಎರಡೂ ಕ್ಷೇತ್ರಗಳ ಮೇಲೆ JDS ಕಣ್ಣನ್ನ ಇಟ್ಟಿದೆ. ಯಾಕೆಂದ್ರೆ ಹೊಂದಾಣಿಕೆ ಇದ್ರೂ ಕೂಡ ನಮ್ಗೆ ಅದು JDS ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು, ಹಾಗಾಗಿ ನಮ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಈಗಾಗಲೇ JDS ಇಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ JDSಗೆ ಅನಿವಾರ್ಯ ಕಾರಣಗಳಿಗಾಗಿ ಬಿಜೆಪಿ ಬಿಟ್ಕೊಡ್ಬೇಕಾಗತ್ತೆ. ಬಿಜೆಪಿ JDSಗೆ ಅಲ್ಲಿ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೆ ಆದ್ರೆ ಆಗ ಸುಮಲತಾ ಅವರಿಗೆ ಅಲ್ಲಿ ಸೀಟು ಸಿಗದಂತಾಗತ್ತೆ. ಯಾಕಂದ್ರೆ JDS ಅಭ್ಯರ್ಥಿಯನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಅಲ್ಲಿ ಕಣಕ್ಕಿಳಿಸೋದ್ರಿಂದ ಸಹಜವಾಗಿ ಮಂಡ್ಯ ಹಾಲಿ ಸಂಸದೆಯಾಗಿರುವಂತ ಸುಮಲತಾ ಅವರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಗತ್ತೆ. ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಕೂಡ ಸುಮಲತಾ ಈಗಾಗಲೇ ಓಡಾಡ್ತಾ ಇದ್ದಾರೆ, ಅಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದ್ರೆ ದೇವೇಗೌಡರು ಕೂಡ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ಬೇಕು, ಹಾಗಾಗಿ ಮಂಡ್ಯ ನಮ್ಗೆ ಬಿಟ್ಕೊಡ್ಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಆ ಕಡೆ ಸುಮಲತಾ ಅವರನ್ನು ಕೂಡ ಬಿಜೆಪಿ ನಾಯಕರು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಸುಮಲತಾ ಅವರು ಕೂಡ ಪಕ್ಷದಲ್ಲಿ ಇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬೆಂಗಳೂರು ಗ್ರಾಮಾಂತರದಿಂದ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತ ಪ್ರಯತ್ನಗಳು ನಡೀತಾ ಇದೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಅಮಿತ್ ಶಾ ಅವರಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. DK ಸುರೇಶ್ ಅವರನ್ನ ಮಣಿಸ್ಬೇಕಾದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕಾಗತ್ತೆ. ಹಾಗಾಗಿ ಸುಮಲತಾ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಿದ್ದೇ ಆದ್ರೆ ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಅವರನ್ನ ಈಸಿಯಾಗಿ ಗೆಲ್ಲಿಸ್ಕೊಳ್ಬಹುದು. ಬಿಜೆಪಿ JDS ಮೈತ್ರಿಯಿಂದ ಅವರನ್ನ ಗೆಲ್ಲಿಸ್ಕೊಂಡಿದ್ದೇ ಆದ್ರೆ ಸುರೇಶ್ ಅವರನ್ನು ಕೂಡ ಸೋಲಿಸ್ತಂತಾಗತ್ತೆ, ಹಾಗೆ ಕ್ಷೇತ್ರವನ್ನ ನಾವು ಪಡ್ಕೊಂಡಂತಾಗತ್ತೆ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಕಡೆ ಕುಮಾರಸ್ವಾಮಿ ದೇವೇಗೌಡರು ಕೂಡ ಅಮಿತ್ ಶಾ ಅವರಿಗೆ ಅದೇ ಸಲಹೆಗಳನ್ನ ಮುಂದಿಟ್ಟಿದ್ದಾರೆ. ಆ ಕಾರಣಕ್ಕೆ ಸುಮಲತಾ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದೆ. ಆದ್ರೆ ಸುಮಲತಾ ಅವರು ಅದಕ್ಕೆ ಒಪ್ಪಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ನಾನು ಮಂಡ್ಯದಲ್ಲೇ ಸ್ಪರ್ಧಿಸ್ಬೇಕು ಅನ್ನುವಂತ ಹಠಕ್ಕೆ ಸುಮಲತಾ ಅವರು ಬಿದ್ದಿದ್ದಾರೆ. ಅಮಿತ್ ಶಾ ಅವರು ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಕೂಡ ಸುಮಲತಾ ಅವರು ಒಪ್ಪಿಲ್ಲ ಅನ್ನುವಂತ ಮಾಹಿತಿಗಳಿದೆ.
ಆದ್ರೂ ಕೂಡ ಅಮಿತ್ ಶಾ ಅವರು ಪಟ್ಟನ್ನ ಬಿಟ್ಟಿಲ್ಲ. ಸುಮಲತಾ ಅವರನ್ನ ಗ್ರಾಮಾಂತರದಿಂದಲೇ ಕಣಕ್ಕಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಹಾಗಾಗಿ ಚುನಾವಣೆಗೆ ಹತ್ರ ಬರ್ತಾ ಇರೋದ್ರಿಂದ ಸುಮಲತಾ ಎಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀತಿ. ಓಕೆ, ಧನ್ಯವಾದ ಶಿವ ತಮ್ಮ ಡೀಟೇಲ್ಸ್ಗಾಗಿ.